ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಹರೇ ಶ್ರೀನಿವಾಸ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪೂರ್ಣಿಮಾ ಕೃಷ್ಣಮೂರ್ತಿ ಅಂತ. ನಾನು ಪ್ರಜ್ಞಾ ಕುಟೀರ ಆಯುರ್ವೇದ ಸಂಸ್ಥೆಯನ್ನು ನಡೆಸುವಂಥದ್ದು. ಮೈಸೂರಿನಲ್ಲಿ ವಾಸವಾಗಿರ್ತೇನೆ. ಶ್ರೀಮತಿ ರಮಾದೇವಿ ರಾಜಲಕ್ಷ್ಮಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುವುದಕ್ಕೋಸ್ಕರವಾಗಿ ಈ ಒಂದು ವಿಡಿಯೋನಲ್ಲಿ ಮಾತಾಡ್ತಾ ಇದ್ದೇನೆ. ನಾನು ಅವರ ಅಭಿಮಾನಿ. ಹೀಗೆ ಕೊರೋನಾ ಸಮಯದಲ್ಲಿ ಮತ್ತು ಕಳೆದ ವರ್ಷ ಇದ್ದಂತಹ ಅಧಿಕ ಮಾಸದ ಸಂದರ್ಭದಲ್ಲಿ ನಾನು ಹೀಗೆ ಕೆಲವು ಯೂಟ್ಯೂಬ್ ವೀಡಿಯೋಸನ್ನು ಸರ್ಚ್ ಮಾಡ್ತಾ ಇರುವಾಗ ನನಗೆ ರಮಾದೇವಿಯವರ ಕೆಲವು ವೀಡಿಯೋಸ್ಗಳು ಸಿಕ್ಕಿದ್ರು. ಆಗ ನನಗೆ ಒಂಥರ ಅದು ಗೀಲ್ ಥರ ಆಗೋಯಿತು. ಪ್ರತಿದಿನ ಅವರ ವೀಡಿಯೋಸನ್ನು ಹುಡ್ಕೋದು, ಅದರಲ್ಲಿ ಏನು ಕಂಟೆಂಟ್ ಇದೆ ಅಂತ ನೋಡೋದು, ಹಾಗೆ ಅದನ್ನು ಅಭ್ಯಾಸ ಮಾಡಿಕೊಂಡು ಎಷ್ಟು ವಿಚಾರಗಳನ್ನು, ಎಸ್ಪೆಷಲಿ ಮಧ್ವ ಸಂಪ್ರದಾಯದಲ್ಲಿ ಬರುವಂಥ ವಿಚಾರಗಳನ್ನು ನಾನು ಕಲ್ತ್ಕೊಂಡೆ ಅಂತ ಹೇಳಿದ್ರೆ ನನಗೆ ಬಹಳ ಸಂತೋಷ ಆಗುತ್ತೆ ಹೇಳೋದಕ್ಕೆ. ಮತ್ತು ಅಧಿಕ ಮಾಸದಲ್ಲಿ ಕೊಡ್ಬೋದಾದಂತಹ ದಾನಗಳು, ನಾವು ಇಟ್ಕೊಳ್ಬೇಕಾದಂತಹ ನಿಯಮಗಳು, ಮತ್ತು ಬೇರೆ ಬೇರೆ ತರಹ ಪೂಜೆಗಳು ಮಾಡೋದು ಹೇಗೆ, ಯಾವ್ಯಾವ ನಿಯಮಗಳನ್ನು ಪಾಲಿಸಬೇಕು, ಒಂದು ಗಂಗಾ ಸ್ನಾನ ಮಾಡಬೇಕಾದ್ರೆ ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು, ಯಾವ ರೀತಿ ಅನುಷ್ಠಾನವನ್ನು ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಅವರ ವೀಡಿಯೋಸನ್ನು ನೋಡಿ ಕಲ್ತ್ಕೊಂಡಿದ್ದೀನಿ. ನಾನು ಕೃತಾರ್ಥರಾಗಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೇ ರೀತಿ ಶ್ರೀಮತಿ ರಮಾದೇವಿಯವರ ವೀಡಿಯೋಸು ಬರ್ತಾ ಇರಲಿ ಮತ್ತು ಅದರಿಂದ ನಮ್ಮ ಜನತೆ ಸಾಕಷ್ಟು ವಿದ್ಯೆಯನ್ನು ಕಲಿಯುವಂಥದ್ದಾಗಲಿ ಅಂತ ನಾನು ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ರಮಾದೇವಿಯವರಿಗೆ ಮತ್ತೊಮ್ಮೆ ಅಭಿನಂದನೆ. ನಮಸ್ಕಾರ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಯಾವೂರಿಂದ ಬಂದಿದ್ದೀರಾ? ಚೆನ್ನೈ ನಾಗೇನಲ್ಲೂರಿಂದ ಬಂದಿದ್ದಾನೆ. ನಿಮ್ಮ ಹೆಸರು? ತುಳಸಿ ಬೃಂದ. ತುಳಸಿ ಬೃಂದ. ಹಾಂ, ಹೇಳಿ. ನಾವು ಬಂದು ನಿಮ್ಮ ಯೂಟ್ಯೂಬ್ ಚಾನಲ್, ರಮಾದೇವಿ ಯೂಟ್ಯೂಬ್ ಚಾನಲ್ ನೋಡಿ ತುಂಬ ಧನ್ಯವಾದಿದ್ದಾನೆ. ದಂಡಿ ವಿಷಯಗಳು ಕಲಿಕಿಂದಾನೆ ಇನ್ನೂ ವಿಷಯಗಳು ಕಲಿಬೇಕು ಅಂತ ತುಂಬ ಪ್ರಯತ್ನ ಪಡ್ತಾನೆ. ಆಮೇಲೆ ನನಗೆಲ್ಲ ಏನು ತಿಳಿದು ನಿಮ್ಮ ಹಂಗೆ ದೊಡ್ಡವರು ಸೀನಿಯರ್ಸ್ ಬಂದು ಇಂಥ ಮಾರಿ ಹೇಳಿಕೊಡೋದು ಬಂದು ನಮಗೆ ತುಂಬ 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 ದೊಡ್ಡ ದಾರಿ ಅನುಕೂಲ ಆಗುತ್ತೆ. ಭಗವಂತನೇ ಬಂದು ನೇರಲಿ ಹೇಳಿಕೊಟ್ಟಂಗೆ ಆಗುತ್ತೆ. ಇನ್ನೂ ದಂಡೆ ಕಲಿಬೇಕು. ನಮ್ಮ ಮಾಧವ ಸಂಪ್ರದಾಯದಲ್ಲಿ, ಶಾಸ್ತ್ರ ಸಂಪ್ರದಾಯದಲ್ಲಿ ದೇವಸ್ಥಾನ ಬಗ್ಗೆ ಮತ್ತು ನಮ್ಮ ಪದ್ಧತಿ ಬಗ್ಗೆ ಎಲ್ಲಕ್ಕೂ ತಿಳ್ಕೋತಿದ್ದು ತುಂಬ ಪ್ರಯತ್ನ ಪಡ್ತಾನೆ. ನಿಮ್ಮ ಹಂಗೆ ದೊಡ್ಡ ತುಂಬ ಆಶೀರ್ವಾದ ಬೇಕು. ಹರೇ ಶ್ರೀನಿವಾಸ. ಧನ್ಯವಾದಗಳು. ಹರೇ ಶ್ರೀನಿವಾಸ. ನೀವು ಯಾವ ಊರಿಂದ ಬಂದಿದ್ದೀರಾ? ನಾನು ಗುರ್ಗಾಂವ್, ಡೆಲ್ಲಿ ಪಕ್ಕ ಇರೋ ಗುರ್ಗಾಂವ್ ಅಂತೇಳಿ ಹರಿಯಾಣ ಸ್ಟೇಟಿಂದ ಬರ್ತೇನೆ. ನನ್ನ ಹೆಸರು ರಾಧಾ ಮಾಧವನ್. ನನಗೆ ಬಂದು ಇದ್ರ ಬಗ್ಗೆ ನಂಗೆ ಏನೇ ತಿಳಿಲಾರ್ದು. ಈಗ ನಾನು ಬಂದು ಸೌರಭ ಎಕ್ಸಾಮ್ಸ್ ನಾನು ಕೊಲ್ಲಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಅದರ ಬಗ್ಗೆ ನಾನು ಸ್ವಲ್ಪ ನಾನು ಕಲ್ಕೊಂಡಿದ್ದೇನೆ. ಈ ಮಧ್ವಾಚಾರ್ಯ ಕ್ಷೇತ್ರ ನಾನು ನೋಡೋದಷ್ಟೇ ನನಗೆ ಬಂದು ನನ್ನ ಕಣ್ಣಲ್ಲಿ ಹಸುನೇ ಬರುತ್ತೆ. ಮತ್ತು ಇನ್ನು ಹೆಚ್ಚು ನಾನು ಎಲ್ಲ ದೇವಸ್ಥಾನದ ಬಗ್ಗೆ ನಾನು ಮಾತಾಡ್ಲಿಕ್ಕೂ ನಾವು ಬಂದು ಸ್ವಲ್ಪ ಪ್ರಯತ್ನ ಪಡ್ತಾನೆ. ಈ 10 ನಿಮಿಷ ನಂಗೆ ಬಂದಿದ್ದು ಗಜವಸ್ತ್ರ ಹೆಂಗೆ ಮಾಡೋದು, ಹೆಂಗೆಲ್ಲ ಕೈ ನೆಟ್ಟು ಎಷ್ಟು ಇಡೀ ಮಾಡೋದು ಅನ್ನತ್ತೆಲ್ಲನೂ ಇವತ್ತು ನನಗೆ ಹೇಳ್ಸಿಕೊಟ್ರು. ಅದ್ರ ಬಗ್ಗೆ ನಾನು ಬಂದು ಮಾಡ್ತಾನೆ. 32 ಇಡೀ ಇಡಬೇಕು ಅನ್ನೋದು ಅದನ್ನು ನನ್ನ ಬಗ್ಗೆ ನಾನು ಮಾಡ್ತಾನೆ. ತುಂಬ ಸಂತೋಷ. ಇನ್ನು ಮೇಲೆ ನಿಮ್ಮ ಮೂಲಕವಾಗಿ ನಾನು ಕಳ್ಕೊಬೇಕು ಅಂತೇಳಿ ಪ್ರಯತ್ನ ಪಡ್ತಾನೆ. ಹರೇ ಶ್ರೀನಿವಾಸ. ನಮಸ್ತೆ. ನಾನು ರಾಜಲಕ್ಷ್ಮಿ ಮತ್ತು ರಮಾಮಣಿಯವರ ಯೂಟ್ಯೂಬ್ ಚಾನೆಲ್ನ ಅಭಿಮಾನಿ. ಅವರ ಎಲ್ಲ ಕೆಲವೊಂದು ವೀಡಿಯೋಸ್ನ ನೋಡಿ ನಾನು ತುಂಬ ಇಂಪ್ರೆಸ್ ಆಗಿದ್ದೀನಿ. ಕೆಲವೊಂದು ಮಂತ್ರಗಳು, ಸ್ತೋತ್ರಗಳಂತ ಮನಸ್ಸಿಗೆ ಭಾಳ ತುಂಬ ಇಷ್ಟ ಆಗಿದೆ. ಅದರಲ್ಲೂ ಮೊನ್ನೆ ವೆಂಕಟೇಶ ಸ್ತವರಾಜ ಹೇಳ್ಕೊಟ್ಟಿದ್ದಂತೂ ನನಗೆ ತುಂಬ ಇಷ್ಟ ಆಯಿತು. ಇನ್ನವರಿಂದ ಕಲಿಯೋದು ತುಂಬ ಇದೆ. ಬನ್ನಿ, ಎಲ್ಲರೂ ಕಲೀರಿ. ಅದರಿಂದ ಕೆಲವೊಂದು ಮಂತ್ರಗಳು, ಕೆಲವೊಂದು ಸ್ತೋತ್ರಗಳಿಂದ ಎಲ್ಲ ಕೆಲವೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ತುಂಬ ಚೆನ್ನಾಗಿದೆ. ರಂಗೋಲಿಗಳೇ ಹೇಳ್ಕೊಡ್ತಾರೆ, ಅಡುಗೆ ಎಲ್ಲ ಹೇಳ್ಕೊಡ್ತಿದ್ದಾರೆ. ತುಂಬ ಚೆನ್ನಾಗಿದೆ. ನನ್ನ ಮನಸ್ಸಿಗಂತೂ ಭಾಳ ಇಷ್ಟ ಆಯಿತು. ನಾನು ಕೃಷ್ಣನ ಅವರ ರೂಪದಲ್ಲೇ ನೋಡ್ತಾ ಇದ್ದೀನಿ. ಕೃಷ್ಣ ಅಂತ ಅವರು ಹೇಳ್ತಾರೆ.
ನಾನು ಅವರನ್ನು ಕೃಷ್ಣನ ರೂಪದಲ್ಲೇ ನೋಡ್ತಾ ಇದ್ದೀನಿ. ನನಗೆ ತುಂಬ ಇಷ್ಟ ಆಯಿತು. ಬನ್ನಿ ಇನ್ನೂ ಒಂದಷ್ಟು ಎಲ್ಲರೂ ಸೇರಿ ಅವರನ್ನು ಇನ್ನೂ ಒಂದಷ್ಟು ಬೆಳೆಸಿದ್ರೆ ಆ ರಾಜಲಕ್ಷ್ಮಿ ಚಾನೆಲ್ ಅನ್ನೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದ್ರ ಜೊತೆಗೆ ನಾವು ಬೆಳಿತೀವಿ ಅಂತ ಹೇಳಿ ನಾನು ಇಷ್ಟು ಮಾತನ್ನು ಹೇಳ್ತೀನಿ. ನಮಸ್ಕಾರ. ನಾವು ಮಾತಾಡ್ಬೋದು. ಹರೇ ಶ್ರೀನಿವಾಸ. ಈಗ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ತುಂಬ ಜನ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ಸ್ ಎಲ್ಲ ತಿಳಿಸ್ತಾ ಇದ್ದೀರಾ, ನನಗೆ ಫೋನ್ ಮಾಡಿ ತಿಳಿಸ್ತಿದ್ದೀರಾ. ಈಗ ಬೆಂಗಳೂರಿನಲ್ಲಿ ಇರೋರು ಕೃಷ್ಣನ ಭಕ್ತರು ನಮ್ಮ ಮೈಸೂರಿಗೆ ಬಂದಿದ್ದಾರೆ. ಅಲ್ಲಿ ಮೈಸೂರಲ್ಲಿ ಶ್ರೀಮನ್ ನ್ಯಾಯ ಸುಧಾಮಂಗಳ ಮಹೋತ್ಸವ ನಡೀತಾ ಇದೆ. ಅಲ್ಲಿ ಕೃಷ್ಣನ ಭಕ್ತರು ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಸ್ತೋತ್ರ ಹೇಳ್ಕೊಂಡು ಅದರಲ್ಲಿ ಏನೇನು ಜೀವನದಲ್ಲಿ ಪವಾಡ ಆಗಿದೆ ಅಂತ ಹೇಳ್ತಾರೆ. ಇವಾಗ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ, ಬರ್ತೀರಾ? ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಾನು ಭಾರತಿ ದೇಶಪಾಂಡೆ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ನನಗೆ ಇದು ಯೂಟ್ಯೂಬ್ ಚಾನಲಿಂದ ನನಗೆ ರಮಾಮಣಿಯವರಿಂದ ನನಗೆ ತುಂಬ ಹೆಲ್ಪ್ ಆಗಿದೆ. ತುಂಬ ನನಗೆ ರಂಗೋಲಿ, ಒಂದೊಂದು ಮಂತ್ರಗಳು, ಒಂದೊಂದು ಮನೆಯಲ್ಲಿ ಏನೇನೋ ಒಂದು ಮನೆಯಲ್ಲಿ ಮನಸ್ಸು ನೆಮ್ಮದಿಲ್ಲ ಕಾರಣಕ್ಕೆ ಮನಸ್ಸಿಗೆ ನೆಮ್ಮದಿ ಕೊಟ್ಟಿದ್ದವರು ಎಲ್ಲ ಅವರಿಂದ ನನಗೆ ತುಂಬ ಉಪಯೋಗ ಆಗಿದೆ. ನಾನು ಪ್ರತಿ ಊರಲ್ಲಿ ಅವ್ರು ನಾನು ನೋಡ್ತಾ ಇರ್ತೀನಿ. ನಂಗೆ ತುಂಬ ಅವರಿಂದ ನನಗೆ ಮನೆಯಲ್ಲಿ ನೆಮ್ಮದಿ. ಹರೇ ಶ್ರೀನಿವಾಸ. ನಾನು ಭಾರತಿ ದೇಶಪಾಂಡೆ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ನನಗೆ ರಮಾಮಣಿಯವರ ಕಡೆಯಿಂದ ನನಗೆ ತುಂಬ ಹೆಲ್ಪ್ ಆಗಿದೆ. ಅವ್ರ ಯೂಟ್ಯೂಬ್ ಚಾನಲ್ನಲ್ಲಿ ತುಂಬ ನೋಡ್ತಾ ಇದ್ದೀನಿ. ಒಂದು ರಂಗೋಲಿ ಆಯಿತು, ಒಂದು ಮಂತ್ರಪಠಣ ಆಯಿತು, ಬೇರೆ ಕೂತು ಇನ್ನೂ ಅನೇಕ ಪ್ರೋಗ್ರಾಮ್ಗಳು ಅವ್ರದ್ದು ನಾನು ಯೂಟ್ಯೂಬ್ ಚಾನಲ್ ನೋಡಿ ತುಂಬ ಅವರಿಂದ ನಾನು ತುಂಬ ಕಲಿತುಕೊಂಡಿದ್ದೇನೆ. ಇನ್ನೂ ಅವ್ರಿಗೆ ಇನ್ನೂ ಬೆಳೆಯಲಿ, ಇನ್ನೂ ಹೆಚ್ಚಿನ ಯೂಸ್ ಮಾಡಲಿ ಅವರು ಅಂತೇಳಿ ನಾನು ಈ ಚಾನಲಲ್ಲಿ ಅಂತ ನಾನು ಕೇಳಿಕೊಳ್ತೀನಿ. ಹರೇ ಶ್ರೀನಿವಾಸ. ನಾನು ರಾಜಲಕ್ಷ್ಮಿ ಮೇಡಮು, ರಮಾ ರಾಜಲಕ್ಷ್ಮಿ ಮೇಡಮ್ ಯೂಟ್ಯೂಬು ನೋಡಿದೆ. ನಾನು ಏನು ಅಂದ್ಕೊಂಡಿದ್ದೋ ಅದು ನನಗೆ ತುಂಬ ಒಳ್ಳೆಯದಾಗಿದೆ, ತುಂಬಾ ಇಷ್ಟ ಆಯಿತು. ಮತ್ತು ಹಬ್ಬದ್ದು ಮೊನ್ನೆ ಹಾಕಿದ್ದು ಅದನ್ನು ನೋಡಿ ಎರಡು ಕಣ್ಣು ತುಂಬಿಕೊಂಡೆ ನಾನು. ಅವರು ದೇವನಾಮ ಮತ್ತು ನಂಗೆ ಲಕ್ಷ್ಮೀ ಶೋಭಾನೆ ಮತ್ತು ದೇವನಾಮಗಳು ಹೇಳ್ಕೊಟ್ಟಿದ್ದಾರೆ. ಅದರಿಂದ ತುಂಬ ಒಳ್ಳೆಯದಾಗಿದೆ. ಮಧ್ಯನಾಮ ಹೇಳ್ತೀನಿ, ಕೇಶವನಾಮ ಹೇಳ್ತೀನಿ, ನಾನು ಎಲ್ಲನೂ ಹೇಳ್ತೀನಿ. ನನ್ನ ಮನಸ್ಸಿಗೆ ಏನು ಅನಿಸುತ್ತೋ ಅದು ಮಾಡ್ತೀನಿ ಅಷ್ಟೇ ಮೇಡಮ್. ಒಳ್ಳೆಯದಾಗಿ ನಿಮ್ಮಿಂದ ನನಗೆ ಒಳ್ಳೆಯದಾಗಿದೆ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಈಗ ಪುಟ್ಟ ಮಕ್ಕಳು ಲಕ್ಷ್ಮೀ ಶೋಭಾನ ಹೇಳ್ತಾರೆ. ಹೇಗೆ ಹೇಳ್ತಾರೆ ಅಂತ ಕೇಳೋಣ, ಬರ್ತೀರಾ? ಗೋಮಾನ ಪ್ರಳಯದಲ್ಲಿ ತನ್ನ ರಸಿಯೊಳಗೂಡಿ ಸುಮ್ಮನೆಯಾಗಿ ಮನಗೆ ವಧುಗಳಿಗೆ ಓಲೆ ಭಾಗ್ಯ ದಿನದಿನಕ್ಕೆ ಹೆಚ್ಚುವುದು ಮದರನಯ್ಯನ ಕೃಪೆಯಿಂದ. ಶೋಭಾನೆ ಶೋಭಾನವೆನ್ನೀರೆ
ಸುಭಗನಿಗೆ ಶೋಭಾನವೆನ್ನಿ ಸುಗುಣನಿಗೆ ಶೋಭಾನವೆನ್ನೀರೆ ತ್ರಿವಿಕ್ರಮರಾಯಗೆ ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ. ಹರೇ ಶ್ರೀನಿವಾಸ.